ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ನಿಮ್ಮದು ನೇಮ್ ಇರುತ್ತಲ್ಲ, ನೇಮ್ನ ಯಾವ ಥರ ಚೇಂಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಫೇಸ್ಬುಕ್ಕಲ್ಲಿ ನೀವು ಸ್ಟಾರ್ಟಿಂಗ್ ಯಾವುದೋ ಒಂದು ನೇಮ್ ಹಾಕಿರ್ತೀರಾ, ಅದನ್ನು ಮತ್ತೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಯಾವ ಥರ ಚೇಂಜ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಯಾವ ಥರ ನೇಮ್ ಚೇಂಜ್ ಮಾಡೋದು ಅಂತ ಫೇಸ್ಬುಕ್ಕಲ್ಲಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸ ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಇಲ್ಲಿ ಫೇಸ್ಬುಕ್ನ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಕೌಂಟ್ ಸೆಂಟರ್ ಅಂತ ಇದೆ ನೋಡ್ಬೋದು ಮೇಲ್ಗಡೆ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಪ್ರೊಫೈಲ್ಸ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮದು ಪ್ರೊಫೈಲ್ ಕಾಣುತ್ತಾರವ ಫೇಸ್ಬುಕ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂದು ಇವಾಗ ಫೇಸ್ಬುಕ್ ಪ್ರೊಫೈಲ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ನಮ್ಮದು ಫೇಸ್ಬುಕ್ ನೇಮ್, ಹಾಗೆ ಯೂಸರ್ ನೇಮ್, ಪ್ರೊಫೈಲ್ ಪಿಕ್ಚರ್, ಈ ಥರ ಅವತಾರ್ ಈ ಥರ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನಮ್ದು ಏನು ಚೇಂಜ್ ಮಾಡ್ಬೇಕಂದ್ರೆ ನೇಮ್ ಇದೆಯಲ್ಲ, ನೇಮ್ನ ಚೇಂಜ್ ಮಾಡ್ಕೊಳ್ಳೋಣ. ಇವಾಗ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಇದೆ. ಇವಾಗ ನಾನು ವಿದೀಶ್ ಗೌಡ ಅಂತ, ವಿದೀಶ್ ಅಂಕೋಲಾ ಅಂತ ಒಂದು ಅಕೌಂಟ್ ಮಾಡ್ಕೊಂಡಿದ್ದೆ, ಫೇಕ್ ಅಕೌಂಟ್. ಇವಾಗ ನಿಮಗೆ ತೋರಿಸ್ಬೇಕಂತ ಇಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಅಂತ ಇದೆಯಲ್ಲ, ಅದು ಕ್ಲಿಯರ್ ಮಾಡ್ಕೊಳ್ತೀನಿ. ಇವಾಗ ಕ್ಲಿಯರ್ ಮಾಡಿಕೊಂಡು ವಿದೀಶ್ ಅಂತಲೇ ಹಾಕೊಳ್ತೀನಿ. ಹಾಗೆ ಇಲ್ಲಿ ಲಾಸ್ಟ್ ನೇಮ್ ಇದೆ ನೋಡ್ಬೋದು. ಇಲ್ಲಿ ಲಾಸ್ಟ್ ನೇಮ್ನ ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಇವಾಗ ಅಂಕೋಲ್ ಅಂತ ಇತ್ತು, ಇದು ಮತ್ತೆ ವಿದೀಶ್ ಅಂತಲೇ ಹಾಕೊಳ್ತೀನಿ. ವಿದೀಶ್ ಅಂತಲೇ ಹಾಕೊಳ್ತೀನಿ. ಇವಾಗ ಇದಕ್ಕೆ ಯಾರೋ ಫಾಲೋ ರಿಕ್ವೆಸ್ಟ್ ಕಳಿಸ್ಬೇಡಿ, ನಾನು ಇವಾಗ ಸ್ವಲ್ಪ ದಿನದಲ್ಲಿ ಇದನ್ನು ಡಿಲೀಟ್ ಮಾಡ್ತೀನಿ. ಹಾಗೆ ಇಲ್ಲಿ ರಿವ್ಯೂ ಚೇಂಜ್ ಅಂತ ಇದೆ ನೋಡ್ಬೋದು. ರಿವ್ಯೂ ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ರಿವ್ಯೂ ಚೇಂಜ್ ಆಯ್ತು ನೋಡ್ಬೋದು. ಇಲ್ಲಿ ವಿದೀಶ್ ಈ ಥರ ನೇಮ್ ಬರುತ್ತೆ, ವಿದೀಶ್ ಅಂತ. ಇಲ್ಲಿ ನೋಡ್ಬೋದು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಕೊಡಿ. ಹಾಗೆ ಇವಾಗೊಂದು ನಿಮಗೆ OTP ಬರುತ್ತೆ. ಆ ನಂಬರ್ಗೂ ನಿಮ್ದು ಯಾವ ನಂಬರ್ ಲಿಂಕ್ ಇತ್ತೋ ಆ ನಂಬರ್ಗೊಂದು OTP ಬರುತ್ತೆ. OTPನ ಎಂಟರ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಎಂಟರ್ ಮಾಡ್ಕೊಂಡಿಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಹಾಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಮಾಡ್ಕೊಳ್ಬೋದು, ನೀವು ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ಕಂಟಿನ್ಯೂ ಕೊಡಿ. ಹಾಗೆ ನೋಡ್ಬೋದು ಇಲ್ಲಿ ಚೇಂಜಸ್ ಆಯ್ತು. ಇವಾಗ ವಿದೀಶ್ ಅಂತ ಬಂತು, ಇವಾಗ ನೋಡ್ಬೋದು ನೀವು ಇಲ್ಲಿ. ಹಾಗಾಗಿ ಯೂಸರ್ ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಯೂಸರ್ ನೇಮ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾರೋ ಸರ್ಚ್ ಮಾಡ್ತಾರಲ್ಲ, ಸರ್ಚ್ ಮೇಲೆ ನಿಮಗೆ ಫಾಲೋ ರಿಕ್ವೆಸ್ಟ್ ತುಂಬಾ ಬರ್ತವೆ. ಯೂಸರ್ ನೇಮ್ನ ಕೂಡ ಚೇಂಜ್ ಮಾಡ್ಕೊಳ್ಬೋದು ನಾವಿಲ್ಲಿ. ಇವಾಗ ನಾನು ಈ ಥರ ವಿದೀಶ್ ಗೌಡ ಅಂಕೋಲಾ ಅಂತ ಈ ಥರ ಒಂದು ಯೂಸರ್ ನೇಮ ಇಟ್ಕೊಳ್ತೀನಿ. ಮೊದಲು ಬೇರೆ ಇತ್ತು, ಇವಾಗ ಒಂದು ಸೆಟ್ ಮಾಡ್ಕೊಳ್ತೀನಿ ನಿಮಗೆ ತೋರಿಸ್ಬೇಕಂತ. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಗ್ರೀನ್ ಟಿಕ್ ಬಂದರೆ ಮಾತ್ರ ನಿಮ್ಮ ಯೂಸರ್ ನೇಮ್ ಸೆಟ್ ಆಗುತ್ತೆ, ಇಲ್ಲಾಂದರೆ ಸೆಟ್ ಆಗಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಡನ್ ಅಂತ ಇದೆಯೋ, ಡನ್ ಮೇಲೆ ಕ್ಲಿಕ್ ಕೊಡಿ. ಡನ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ದು ಯೂಸರ್ ನೇಮ್ ಸೆಟ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಡನ್ ಮೇಲೆ ಕ್ಲಿಕ್ ಕೊಡಿ. ನೋಡ್ಬೋದು ಇಲ್ಲಿ ವಿದೀಶ್ ಗೌಡ ಅಂಕೋಲಾ ಅಂತ ಸೆಟ್ ಆಯ್ತು ಇವಾಗ. ಹಾಗೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಇದೆಲ್ಲ ಆಪ್ಷನಲ್ ಆಗಿರುತ್ತೆ, ನೀವು ಬೇಕಿದ್ರೆ ಮಾಡ್ಕೊಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ಇದೇ ಥರ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಟ್ಕೊಳ್ಳಿ ಗೈಸ್.